ಅತ್ತೆ, ಮಯೂರಿ ಮನೆ ಬಿಟ್ಟು ಹೋಗಿರೋದು ನೋಡಿದ್ರೆ ಮತ್ತೆ ಬರಲ್ಲ ಅನ್ಸುತ್ತೆ. ಏನು ಹೇಳ್ತಾ ಇದೆಯಾ ಚಿತ್ರ ನೀನು? ನಿಜ ಹೇಳ್ತಿದ್ದೀನತ್ತೆ. ಅರ್ಜುನ್ ಬೇರೆ ಹುಡುಗಿನ ಇಷ್ಟಪಡ್ತಿರ್ಬೋದು, ಅದಕ್ಕೆ ಇವತ್ತು ಅವಳನ್ನ ಕರ್ಕೊಂಡ್ಬರ್ತಾನೆ ಅನ್ಕೊಂಡು ಮನೆ ಬಿಟ್ಟು ಹೋಗಿರ್ಬೋದಲ್ವಾ? ಇಲ್ಲ, ಹಾಗೆಲ್ಲ ಅವಳು ನಾನು ಹೇಳ್ದೆ ಎಲ್ಲೂ ಹೋಗೋದಿಲ್ಲ. ಇಲ್ಲೇ ಎಲ್ಲೋ ಹೋಗಿರ್ತಾಳೆ, ಬರ್ತಾಳೆ. ಅಜ್ಜಿ, ಹಾಗೆ ಬರೋ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಮನೆಗೆ ಬರ್ತಾ ಇರಲಿಲ್ವಾ? ಬೇಕಾದ್ರೆ ಅವ್ರ ಮನೆಗೆ ಈಗಲೇ ಹೇಳ್ಬಿಡಿ. ಅತ್ತೆಮ್ಮ, ಚಿತ್ರ ಹೇಳ್ತಾ ಇರೋದು ನಿಜ ಅನ್ಸುತ್ತೆ. ಬೆಳಗ್ಗೆನೆ ಮಯೂರಿ ಸ್ವಲ್ಪ ಬೇಸರದಲ್ಲಿದ್ಲು. ಯಾವುದಕ್ಕೂ ಒಂದು ಫೋನ್ ಮಾಡಿ ವಿಚಾರಿಸೋದು ಒಳ್ಳೇದು ಅನ್ಸುತ್ತೆ. ಏನತ್ತೆ, ಫೋನ್ ಮಾಡಿಬಿಡಿ, ಇಲ್ಲಾಂದ್ರೆ ನಮಗೆ ತೊಂದರೆ ಆಗೋದು. ಅರ್ಜುನ್ ತನ್ನ ಮದುವೆ ಆಗಲ್ಲ ಅಂತ ಬೇಸರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಆಗ ಅವ್ರ ಮನೆಯವರು ಬಂದು ನಮ್ಮನ್ನ ತಾನೇ ಕೇಳೋದು. ಆಮೇಲೆ ಅವರು ನೀವೇ ಏನೋ ಮಾಡಿದ್ದೀರಾ ಅಂತ ಪೊಲೀಸು ಕೇಸು ಅದು ಇದು ಅಂತ ಕೊಟ್ಬಿಟ್ರೆ? ಹೌದಲ್ವಾ? ನಾವಿದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ಈಗಲೇ ಒಂದು ಫೋನ್ ಮಾಡಿ ವಿಚಾರಿಸ್ಬಿಡ್ತೀನಿ. ಅತ್ತೆ, ನೀವು ಯಾರಿಗೂ ಫೋನ್ ಮಾಡೋ ಅವಶ್ಯಕತೆ ಇಲ್ಲ, ನಾನು ಇಲ್ಲೇ ಇದ್ದೀನಿ. ಅದು ಅಲ್ಲದೆ ನಿಮ್ಗೆ ಯಾರಿಗೂ ಹೇಳ್ದೆ ಮನೆ ಬಿಟ್ಟು ಹೋಗ್ತೀನಾ? ಅಯ್ಯೋ ದೇವ್ರೆ, ಹೋದೆ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅನ್ನೋ ಹಾಗೆ ಮತ್ತೆ ಬಂದು ಒಕ್ಕರಿಸ್ಕೊಂಡ್ಬಿಟ್ಲಲ್ಲಪ್ಪ ಇವಳು. ಮಯೂರಿ, ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು? ಅರ್ಜುನ್ನ ಮದುವೆಗೆ ಒಪ್ಸೋದಿಕ್ಕತ್ತೆ. ಅಂದ್ರೆ ಅರ್ಜುನ ಮದ್ವೆಗೆ ಒಪ್ಸ್ಬಿಟ್ಟಿಯಾ? ಹೇಗೆ ಒಪ್ಸ್ದೆ? ನಿಜನೇನೆ? ಅರ್ಜುನ್ ನಿನ್ನ ಮದುವೆ ಆಗೋದಕ್ಕೆ ಒಪ್ಪದ್ನಾ? ಹ್ಞೂ ಅತ್ತೆ, ಆದರೆ ಡೈರೆಕ್ಟಾಗಲ್ಲ, ಇಂಡೈರೆಕ್ಟಾಗಿ ಒಪ್ಸಿದ್ದೀನಿ. ಅಜ್ಜಿ, ಇವತ್ತು ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಏನಪ್ಪ ಅಂದರೆ, ಇವತ್ತು ಅರ್ಜುನ್ ಮನೆಗೆ ಬರ್ತಿದ್ದ ಹಾಗೆ ಮಯೂರಿನೇ ಮದುವೆ ಆಗ್ತೀನಿ ಅಂತ ಅವನೇ ನಿಮ್ಮ ಹತ್ರ ಬಂದು ಹೇಳ್ತಾನೆ. ಹೌದಾ? ಆದರೆ ಅವನು ಬೇರೆ ಯಾವುದೋ ಹುಡುಗಿನ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳಿದ್ರಿ, ಅವಳನ್ನು ಕರ್ಕೊಂಡು ಬರೋಕ್ಕೆ ಹೋಗಿದ್ದಾನೆ ಅಂತ ಹೇಳಿದ್ರಿ. ಅಕಸ್ಮಾತ್ ಅವಳನ್ನ ಕರ್ಕೊಂಡು ಬಂದ್ಬಿಟ್ರೆ? ನನಗದ್ರ ಚಿಂತೆ ಇಲ್ಲ. ಯಾಕಂದರೆ ನೋಡಿ ಅಜ್ಜಿ, ನಾನು ಅರ್ಜುನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರೆ, ನನ್ನ ಪ್ರೀತಿಗೆ ಅರ್ಜುನ್ನ ಪಡ್ಕೊಳ್ಳೋ ಶಕ್ತಿ ಇದ್ದರೆ ಅರ್ಜುನ್ ನನ್ನ ಒಪ್ಕೊಂಡೇ ಒಪ್ಕೋತಾನೆ. ಒಂದು ವೇಳೆ ಅರ್ಜುನ್ ಒಪ್ಕೊಳ್ದೆ ಹೋದ್ರೆ? ಬೇಜಾರಿಲ್ಲ. ನನ್ನ ಪ್ರೀತಿಗೆ ಅರ್ಜುನ ಪಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ನನ್ನ ಲಗೇಜ್ನ ಪ್ಯಾಕ್ ಮಾಡಿಕೊಂಡು ಈ ಮನೆಯಿಂದ ಹೋಗ್ತೀನಿ. ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ ಅರ್ಜುನ್ ನನ್ನ ಮದುವೆ ಆಗ್ತಾನೆ ಅಂತ. ನೀನು ಹೇಳೋದು ನಿಜ ಮಯೂರಿ, ಆದರೆ ಅರ್ಜುನ್ನು... ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ಒಂದು ವೇಳೆ ಅರ್ಜುನ್ ನನ್ನ ಮದುವೆ ಆಗದೆ ಬೇರೆ ಹುಡುಗಿನ ಮದುವೆ ಆದರೂ ನನಗೇನು ದುಃಖ ಆಗಲ್ಲ. ಯಾಕೆ ಅಂದರೆ ನನಗೆ ಅರ್ಜುನ್ ಖುಷಿಯಾಗಿರಬೇಕು. ಹಾಗೆ ನನ್ನ ಇಷ್ಟು ದಿನ ನೀವೆಲ್ಲ ಈ ಮನೆ ಸೊಸೆ ಅಂದ್ಕೊಂಡು ಪ್ರೀತಿಯಿಂದ ನೋಡ್ಕೊಂಡ್ರಲ್ವ, ನೀವೆಲ್ಲ ಸಂತೋಷವಾಗಿರಬೇಕು, ಅಷ್ಟೇ ನನ್ನ ಆಸೆ. ಹಬ್ಬ, ಏನು ನಾಟಕ ಮಾಡ್ತಿದ್ದಾಳೆ ಇವಳು. ಮಾತು ಕೇಳ್ತಾ ಇದ್ರೆ ಏನೋ ದೊಡ್ಡ ಸ್ಕೆಚ್ ಹಾಕೊಂಡ್ ಬಂದಿರೋ ಆಗಿದೆ. ಅಜ್ಜಿ, ಇನ್ಮೇಲೆ ನೀವು ಅರ್ಜುನ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಉಪವಾಸ ಬಿಟ್ಟು ಆರಾಮಾಗಿ ಊಟ ಮಾಡಿ, ಸಂಜೆ ಗುಡ್ ನ್ಯೂಸ್ ಗ್ಯಾರಂಟಿ, ಸರಿನಾ? ನೋಡಿದ್ರ ಅತ್ತೆಮ್ಮ ಮಯೂರಿ ಮುಖದಲ್ಲಿರೋ ಸಂತೋಷನ? ಇಷ್ಟು ದಿನ ಅವಳು ಅರ್ಜುನ್ ತನ್ನ ಮದುವೆ ಆಗ್ತಾನೋ ಇಲ್ವೋ ಅನ್ನೋ ಅನುಮಾನದಿಂದ ಮಾತಾಡ್ತಾ ಇದ್ದು, ಆದರೆ ಇವತ್ತು ಅರ್ಜುನ್ ತನ್ನನ್ನು ಮದುವೆ ಆಗೇ ಆಗ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಅವಳ ಮಾತಲ್ಲಿ ನನಗೆ ಕಾಣಿಸ್ತಾ ಇದೆ. ಒಂದು ಹೆಣ್ಣಿನ ಕಣ್ಣೀರಿಗೆ ಕಾರಣ ಆಗದೆ ನನ್ನ ಮಗನ ಮದುವೆ ಆಗಿಬಿಟ್ರೆ ನಂಗೆ ಅಷ್ಟೇ ಸಾಕು ಅತ್ತೆಮ್ಮ. ಪಾಪ ಮಯೂರಿ ಅರ್ಜುನ್ ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅವನಿಗೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿದ್ದಾಳೆ. ಅರ್ಜುನ್ ಮಯೂರಿನ ಮದುವೆ ಆಗೋಕ್ಕೆ ಒಪ್ಪಿಗೆ ಕೊಟ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಕೊಡ್ಬೇಕಲ್ವ ಹೇಮ? ನಿನ್ನ ಮಗ ಮಯೂರಿಂತ ಒಳ್ಳೆ ಹುಡುಗಿ ಅವನಿಗೆ ಸಿಗಕ್ಕೆ ಸಾಧ್ಯನ ಹೇಳು? ನೋಡೋಣ ಇರು, ಅರ್ಜುನ್ ಮನೆಗೆ ಬಂದು ಏನು ಹೇಳ್ತಾನೆ ಅಂತ. ಮಯೂರಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ಕೊಡ್ತಾನೋ ಇಲ್ವೋ
ಗೊತ್ತಾಗುತ್ತೆ. ಅತ್ತೆ, ನಿಮ್ಮ ಮಗನಿಗೆ ಈಗ ನನ್ನ ಜೊತೆ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಡೋದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಆ ಥರ ಕಡ್ಡಿಗಿರಿ ಬೆಂಕಿ ಇಟ್ಟಿದ್ದೀನಿ. ಬಟ್ ಅದು ಹತ್ಕೊಂಡು ಉರಿಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಷ್ಟೆ. ನಾನಂತೂ ಕಾಯ್ತೀನಿ. ಯಾಕೆ ಅಂದರೆ ಈ ಜನ್ಮದಲ್ಲಿ ಅರ್ಜುನ್ಗೆ ಹೆಂಡತಿ ಆಗೋದು ನಾನೇ. ಈ ಮನೆ ಸೊಸೆಯಾಗಿ ಅಧಿಕಾರ ನಡೆಸೋದು ನಾನೇ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇವಳ್ಯಾಕಪ್ಪ ಈಗ ಫೋನ್ ಮಾಡ್ತಾ ಇದ್ದಾಳೆ? ರೀ ಅಮೃತ ಅವರೇ, ಒಂದು ನಿಮಿಷ. ಹಲೋ, ಏನು ವಿಷಯ ಹೇಳು. ಇವತ್ತು ನೀನು ಇಷ್ಟಪಡೋ ಹುಡುಗಿನ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ಯಾ ಅಲ್ವಾ? ಸರಿ, ಕರ್ಕೊಂಡು ಬಾ. ಬೇಕಂದರೆ ಅವಳೇ ಮದುವೆ ಆಗು. ನಾನೇನು ಬೇಡ ಅಂತ ಹೇಳಲ್ಲ. ಯಾಕಂದರೆ ನೀನು ಸಂತೋಷವಾಗಿರೋದಷ್ಟೇ ನನಗೆ ಬೇಕಾಗಿರೋದು. ಏನು ನಿನ್ನ ಮಾತಿನ ಅರ್ಥ? ಇದ್ದಕ್ಕಿದ್ದಾಗೆ ಈ ಬದಲಾವಣೆ ಏನಕ್ಕೆ? ಯಾಕಂದರೆ ನನಗೆ ನೀನು ಮುಖ್ಯ. ಜೊತೆಗೆ ಅಜ್ಜಿ ಉಪವಾಸ ಮಾಡೋದು ಬಿಟ್ಟು ಆರೋಗ್ಯವಾಗಿರಬೇಕು. ಅವ್ರ ಪ್ರಾಣಕ್ಕೆ ಏನೂ ಆಗಬಾರ್ದು ಅನ್ನೋದೇ ನನ್ನ ಆಸೆ. ಓ ಹಾಗೋ, ಸರಿ. ಈ ನಿರ್ಧಾರಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್. ಬಟ್ ನಂದು ಒಂದು ಕಂಡೀಷನ್ ಇದೆ. ಅದಕ್ಕೆ ನೀನು ಒಪ್ಪೋದಾದರೆ ಮಾತ್ರ. ಕಂಡೀಷನ್ನಾ? ಏನದು? ಅಂಥ ದೊಡ್ಡ ಕಂಡೀಷನ್ ಏನೂ ಇಲ್ಲ. ವೆರಿ ಸಿಂಪಲ್. ಈಗ ನೀನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಅವಳನ್ನೇ ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ? ಹಾಗೆ ಆ ಹುಡುಗಿನೂ ನಿನ್ನನ್ನು ಇಷ್ಟಪಡ್ತಿದ್ದಾಳೆ, ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಆ ಹುಡುಗಿ ಬಾಯಲ್ಲೇ ನನ್ನ ಹತ್ರ ಹೇಳಿಸ್ಬೇಕು. ಆಗತ್ತಾ? ಅವಳು ಒಂದು ಮಾತು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಕ್ಷಣನೇ ನಾನು ನಿನ್ನ ಲೈಫಿಂದ ದೂರ ಹೋಗ್ತೀನಿ. ಮತ್ತೆ ನಾನು ನಿನ್ನ ಜೀವನದಲ್ಲಿ ಕಾಣಿಸ್ಕೊಳ್ಳಲ್ಲ. ಆಯಿತು, ಹೇಳಿಸ್ತೀನಿ. ಆದರೆ ನೀನು ಮಾತಿಗೆ ತಪ್ಪಾರ್ದು. ಈ ಮಯೂರಿ ಒಂದ್ಸರಿ ಏನು ಹೇಳ್ತಾಳೋ ಅದನ್ನೇ ಮಾಡೋದು, ಹಾಗೆ ನಡ್ಕೊಳ್ಳೋದು ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ. ಸರಿ, ನಿನ್ನ ಕಂಡೀಷನ್ಗೆ ನಾನು ಒಪ್ಪಿದ್ದೀನಿ. ಹಾಂ, ಸದ್ಯ ಈ ಮಯೂರಿ ತಲೆನೋವು ತಪ್ಪಿತು. ಅಮೃತ ಅವ್ರಿಗೆ ಸೌತಿ ಕಾಟನೂ ತಪ್ಪಾಗಾಯಿತು. ಈ ಉಳಿದಿರೋದು ಅಮೃತ ಅವ್ರನ್ನ ಮದುವೆಗೆ ಒಪ್ಸೋದು. ಇವತ್ತು ಹೇಗಾದರೂ ಮಾಡಿ ಅಮೃತ ಅವ್ರನ್ನ ಮದುವೆಗೆ ಒಪ್ಪಿಸ್ತೀನಿ. ಒಪ್ಪಿಸ್ತೀನಿ, ಒಪ್ಪಿಸ್ಲೇಬೇಕು. ರೀ ಅಮೃತ ಅವರೇ, ಇವತ್ತೇನಾದರೂ ನೀವು ನನ್ನ ಲವ್ಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರೆ ಇವತ್ತೇ ನಿಮ್ಮ ತಂದೆ ತಾಯಿ ಹತ್ರ ಬಂದು ಮಾತಾಡಿ ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ಬಿಡ್ತೀನಿ. ಎಸ್, ಅಮೃತ ಅವ್ರ ಹತ್ರ ಮಾತಾಡೋದಕ್ಕೆ ಇದೆ ಪರ್ಫೆಕ್ಟ್ ಟೈಮ್. ಅವ್ರ ಹತ್ರ ಕೇಳಿ ಈಗಲೇ ಡಿಸೈಡ್ ಮಾಡ್ಕೊಂಬಿಡ್ತೀನಿ. ಪ್ರಿಯ ಅಮೃತ ಅವರೇ, ಇವತ್ತು ನಾನು ನಿಮ್ಮ ಹತ್ರ ಒಂದು ವೆರಿ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಪ್ಲೀಸ್ ಕೋಪ ಮಾಡ್ಕೊಳ್ದೆ ಸಮಾಧಾನವಾಗಿ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನೋಡಿ, ನೀವೇನೇ ಹೇಳೋದಿದ್ರು ಏನೇ ಮಾತಾಡೋದಿದ್ರು ಮನೆಗೆ ಹೋಗಿ ಮಾತಾಡೋಣ. ಇವತ್ತು ನೀವೇನೇ ಹೇಳಿದ್ರು ನಾನು ಕೇಳ್ತೀನಿ. ಅಮೃತ ಅವರೇ, ನನ್ನ ಮುಂದಿನ ಜನ್ಮದಲ್ಲಾದರೂ ಅಮೃತ ಅವರು ನನಗೆ ಸಿಗೋ ಹಾಗೆ ಮಾಡು.